ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಅಂದರೆ ಭಾರತದ ಉಕ್ಕಿನ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡಿರಿ. ಮ್ಯಾನೇಜ್ಮೆಂಟ್ ಟ್ರೇನಿ ಅಂತ ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ 124 ಮ್ಯಾನೇಜ್ಮೆಂಟ್ ಟ್ರೇನಿ ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಯಾವ ಡಿಸಿಪ್ಲಿನ್ದೊಳಗೆ ಅಥವಾ ಯಾವ ವಿಭಾಗದೊಳಗೆ ಹುದ್ದೆಗಳು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ, ಕೆಮಿಕಲ್ ವಿಭಾಗದಲ್ಲಿ 5 ಹುದ್ದೆಗಳು, ಸಿವಿಲ್ 14, ಕಂಪ್ಯೂಟರ್ 4, ಇಲೆಕ್ಟ್ರಿಕಲ್ 44, ಇನ್ಸ್ಟ್ರುಮೆಂಟೇಷನ್ 7, ಮೆಕ್ಯಾನಿಕಲ್ 30, ಮೆಟ್ರಾಲಜಿ 20. ಈ ರೀತಿ 124 ಮ್ಯಾನೇಜ್ಮೆಂಟ್ ಟ್ರೇನಿ ಹುದ್ದೆಗಳು ಖಾಲಿ ಇರುವಂಥದ್ದು. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಮೀಸಲಾದವಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಇಲ್ಲೆರಡು ಅಫೀಷಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕ್ರಿ. ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ನವೆಂಬರ್ 15, 2025. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಡಿಸೆಂಬರ್ 5, 2025 ಆಗಿರ್ತದೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದ್ರೆ, ಕೆಮಿಕಲ್ ಆಗಿರಬಹುದು, ಸಿವಿಲ್ ಆಗಿರಬಹುದು, ಅಥವಾ ಕಂಪ್ಯೂಟರ್, ಅಥವಾ ಇಲೆಕ್ಟ್ರಿಕಲ್, ಅಥವಾ ಇನ್ಸ್ಟ್ರುಮೆಂಟೇಷನ್, ಅಥವಾ ಮೆಕ್ಯಾನಿಕಲ್, ಅಥವಾ ಮೆಟಲರ್ಜಿ. ಇವಿಷ್ಟು ಸ್ಟ್ರೀಮಿನೊಳಗೆ ಯಾವುದಾದ್ರೂ ಒಂದು ಸ್ಟ್ರೀಮ್ದೊಳಗೆ ಎಂಜಿನಿಯರಿಂಗ್ ಪದವಿಯನ್ನು ಕಂಪ್ಲೀಟ್ ಮಾಡಿರ್ಬೇಕು. ಅಂದರೆ ಬಿ ಅಥವಾ ಬಿ ಟೆಕನ್ನು ಮುಗಿಸಿರ್ಬೇಕು. ಬಿ ಅಥವಾ ಬಿ ಟೆಕನ್ನು ನೀವು ಪಾಸ್ ಮಾಡಿರ್ಬೇಕು. ಪಾಸ್ ಮಾಡೋದು ಅಷ್ಟೇ ಅಲ್ಲ, 65% ಅಂಕಗಳೊಂದಿಗೆ ಆ ಎಂಜಿನಿಯರಿಂಗ್ ಡಿಗ್ರಿಯನ್ನು ನೀವು ಕಂಪ್ಲೀಟ್ ಮಾಡಿರ್ಬೇಕು ಸ್ನೇಹಿತರೆ. ಇನ್ನು ಕೆಮಿಕಲ್ ಡಿಸಿಪ್ಲಿನ್ದೊಳಗನೆ ಎಲಿಜಿಬಲ್ ಆಗಿರುವಂಥ ಡಿಸಿಪ್ಲಿನ್ಗಳು ಯಾವ್ಯಾವು ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ ನೋಡ್ರಿ, ಕೆಮಿಕಲ್ದೊಳಗೆ ಕೆಮಿಕಲ್ ಎಂಜಿನಿಯರಿಂಗ್, ಟೆಕ್ನಾಲಜಿ, ಎಲೆಕ್ಟ್ರೋಕೆಮಿಕಲ್ ಎಂಜಿನಿಯರಿಂಗ್, ಇವಿಷ್ಟು ಮೂರರದೊಳಗೆ ಯಾವುದಾದ್ರೂ ಒಂದು ಸ್ಟ್ರೀಮಿನೊಳಗೆ ನೀವು ಬಿ ಅಥವಾ ಬಿ ಟೆಕ್ ಪಾಸ್ ಮಾಡಿರ್ಬೇಕು. ಸಿವಿಲ್ ಒಳಗೆ ಸಿವಿಲ್ ಎಂಜಿನಿಯರಿಂಗ್ ಐತಿ. ಕಂಪ್ಯೂಟರ್ನಲ್ಲಿ ಅಂದ್ರೆ ನೋಡ್ರಿ, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಥವಾ MCA ಪಾಸ್ ಮಾಡಿದ್ರು ಕೂಡ ನೀವು ಅರ್ಜಿ ಸಲ್ಲಿಸ್ಬಹುದು ರೀ. ನೆಕ್ಸ್ಟ್ ಇಲೆಕ್ಟ್ರಿಕಲ್ ಸ್ಟ್ರೀಮ್ದೊಳಗೆ ಇವಿಷ್ಟು ಸ್ಟ್ರೀಮ್ಗಳು ಬರ್ತಾವ್ರಿ. ಇನ್ಸ್ಟ್ರುಮೆಂಟೇಷನ್ದೊಳಗೆ ಇವಿಷ್ಟು ಸ್ಟ್ರೀಮ್ಗಳು ಬರ್ತಾವ್ರಿ. ಅಂದರೆ ಇವಿಷ್ಟು ಸ್ಟ್ರೀಮ್ಗಳಲ್ಲಿ ಯಾವುದಾದ್ರೂ ಒಂದು ಸ್ಟ್ರೀಮಿನಲ್ಲಿ ಬಿ ಅಥವಾ ಬಿ ಟೆಕ್ 65% ಅಂಕಗಳೊಂದಿಗೆ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ವಯೋಮಿತಿಯ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಗರಿಷ್ಠ 28 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಗರಿಷ್ಠ 28 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಿರುವಂಥದ್ದು. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ, SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 3 ವರ್ಷಗಳು. ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿಗಳಲ್ಲಿ ಜನರಲ್ ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು, SC ಅಥವಾ ST ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿಗೆ 15 ವರ್ಷಗಳು, OBC ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿಗೆ 13 ವರ್ಷಗಳು. ನೆಕ್ಸ್ಟ್ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಇದ್ರಿ ಅಂದರೆ ಈಗಾಗಲೇ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ. ಅಂಥವ್ರಿಗಾಗಿ ಗರಿಷ್ಠ 45 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸ್ಬೋದು, ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆರ್ ಕ್ಯಾಟಗರಿ. ಓಕೆ ರೀ. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೋಡ್ರಿ, ಆಗಲೇ ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳಬೇಕಾದ್ರೆ 65% ಅಂಕಗಳೊಂದಿಗೆ ಬಿ ಅಥವಾ ಬಿ ಟೆಕ್ ಪಾಸ್ ಮಾಡಿರ್ಬೇಕಂತ ಹೇಳಿದ್ದೆ. ಇನ್ ಕೇಸ್ ನೀವೇನಾದರೂ SC ST ಅಂಗವಿಕಲ ಅಭ್ಯರ್ಥಿಗಳು ಆಮೇಲೆ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ಗಳಿದ್ರಿ ಅಂತಂದ್ರೆ 55% ಅಂಕಗಳೊಂದಿಗೆ ಆ ಎಂಜಿನಿಯರಿಂಗ್ ಡಿಗ್ರಿ ಪಾಸ್ ಮಾಡಿದ್ರೆ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ನೇಮಕಾತಿ ಹಂತಗಳ ಬಗ್ಗೆ ನೋಡೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ, ಗ್ರೂಪ್ ಡಿಸ್ಕಷನ್, ಆಮೇಲೆ ಇಂಟರ್ವ್ಯೂಗಳ ಆಧಾರದ ಮೇಲೆ ನೇಮಕಾತಿ ನಡೀತದ್ರಿ. ಓಕೆ ರೀ. ಸ್ಪರ್ಧಾತ್ಮಕ ಪರೀಕ್ಷೆ ಜನವರಿ 2026 ಅಥವಾ ಫೆಬ್ರವರಿ 2026ರಲ್ಲಿ ನಡೆಸಲಾಗುವುದು ಅಂತ ಒಂದು ಟೆಂಟೇಟಿವ್ ತಿಂಗಳ ಕೊಟ್ಟಿರುವಂಥದ್ದು. ಓಕೆ ರೀ. ನೆಕ್ಸ್ಟ್ ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ಗಳ ಬಗ್ಗೆ ನೋಡೋದಾದ್ರೆ, ಅಂದರೆ ಎಕ್ಸಾಮು ಯಾವ್ಯಾವ ಸ್ಥಳಗಳಲ್ಲಿ ನಡೆಸಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕರ್ನಾಟಕದೊಳಗೆ ಬೆಂಗಳೂರಿನಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುವಂಥದ್ದು ಸ್ನೇಹಿತರೆ. ಎಕ್ಸಾಮ್ ಬೆಂಗಳೂರಿಗೆ ಹೋಗಿ ನೀವು ಬರಿಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಮಾಹಿತಿ ನೋಡೋದಾದ್ರೆ 200 ಮಾರ್ಕ್ಸಿಂದ ಎಕ್ಸಾಮ್ ರೀ. ಈ ಎಕ್ಸಾಮನ್ನು 2 ಭಾಗಗಳಲ್ಲಿ
ವಿಂಗಡಿಸಲಾಗಿರ್ತದೆ. 100 ಮಾರ್ಕ್ಸಿಂದ 2 ಭಾಗಗಳಲ್ಲಿ ವಿಂಗಡಿಸಲಾಗಿರ್ತದೆ. ಓಕೆ ರೀ. ಮೊದಲನೇ ಎಕ್ಸಾಮ್ ಏನದಲ್ರಿ, ಡೊಮೇನ್ ನಾಲೆಜ್ ಟೆಸ್ಟ್ ಮಾಡುವಂಥ ಎಕ್ಸಾಮ್ ಇರುವಂಥದ್ದು 40 ನಿಮಿಷ ಸಮಯಾವಕಾಶ ಇರ್ತದೆ. ಇನ್ನು ಎರಡನೇ ಎಕ್ಸಾಮ್ ಏನದಲ್ರಿ, ಇದು ಆಪ್ಟಿಟ್ಯೂಡ್ ಟೆಸ್ಟನ್ನು ಚೆಕ್ ಮಾಡ್ತದೆ, 80 ನಿಮಿಷ ಸಮಯಾವಕಾಶ ಇರ್ತದೆ. ಈ ಎರಡನೇ ಎಕ್ಸಾಮ್ ಏನದಲ್ರಿ, ಎರಡನೇ ಪಾರ್ಟಿಂದ ಎಕ್ಸಾಮ್ದೊಳಗೆ 4 ಭಾಗಗಳಾಗಿ ಕ್ವಶನ್ ಪೇಪರನ್ನು ಡಿವೈಡ್ ಮಾಡಲಾಗಿರ್ತದೆ ರೀ. ಕ್ವಾಂಟಿಟಿವ್ ಆಪ್ಟಿಟ್ಯೂಡ್, ಇಂಗ್ಲೀಷ್ ಲ್ಯಾಂಗ್ವೇಜ್, ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಂತ ಈ ರೀತಿ ಕ್ವಶನ್ ಪೇಪರನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿರ್ತದೆ. ಪ್ರತಿ ಭಾಗದೊಳಗೆ 25 ಪ್ರಶ್ನೆಗಳು ಇರ್ತಾವೆ. ಓಕೆ ರೀ. ಒಟ್ಟು 200 ಮಾರ್ಕ್ಸಿನ ಎಕ್ಸಾಮ್ ಸ್ನೇಹಿತರೆ. ನೆಕ್ಸ್ಟ್ ಈ ಸ್ಪರ್ಧಾತ್ಮಕ ಪರೀಕ್ಷೆ ಆದಮೇಲೆ ಗ್ರೂಪ್ ಡಿಸ್ಕಷನ್, ಆಮೇಲೆ ಇಂಟರ್ವ್ಯೂ ಇರ್ತದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 3 ಅಭ್ಯರ್ಥಿಗಳಂತೆ ಗ್ರೂಪ್ ಡಿಸ್ಕಷನ್ಕ್ಕೆ ಮತ್ತು ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಇನ್ನು ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ಏನು ತೊಗೊಂಡಿರ್ತಾರಲ್ರಿ, ಈ ಎಕ್ಸಾಮ್ ಏನಿರ್ತದಲ್ರಿ, ಈ ಎಕ್ಸಾಮ್ದೊಳಗೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಿ ಅದರದ್ದು 75% ಮಾರ್ಕ್ಸನ್ನು ಇಲ್ಲಿ ಮೆರಿಟ್ ಲಿಸ್ಟಿಗೆ ಪರಿಗಣನೆಗೆ ತಗೊಳ್ತಾರೆ. ನೆಕ್ಸ್ಟ್ ಗ್ರೂಪ್ ಡಿಸ್ಕಷನ್ದು 10% ಮಾರ್ಕ್ಸ್, ಅಂದರೆ ನೀವು ಗ್ರೂಪ್ ಡಿಸ್ಕಷನ್ದಾಗ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಿ ಅದರದ್ದು 10% ಮಾರ್ಕ್ಸ್ ಇಲ್ಲಿ ಮೆರಿಟ್ ಲಿಸ್ಟಿಗೆ ಪರಿಗಣನೆಗೆ ತಗೊಳ್ತಾರೆ. ನೆಕ್ಸ್ಟ್ ಇಂಟರ್ವ್ಯೂ 15% ಮಾರ್ಕ್ಸ್. ಒಟ್ಟು ಕೂಡಿಸಿರೋ ಅತಿ ಹೆಚ್ಚು ಅಂಕಗಳು ಯಾರು ಬಂದಿರ್ತಾವೋ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಮ್ಯಾನೇಜ್ಮೆಂಟ್ ಟ್ರೇನಿ ಅಂತ ಸೆಲೆಕ್ಟ್ ಆದಮೇಲೆ 1 ವರ್ಷ ಟ್ರೈನಿಂಗ್ ಇರ್ತದೆ ರೀ. 1 ವರ್ಷ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದಮೇಲೆ ಪ್ರೊಬೇಷನ್ ಪೀರಿಯಡ್ ಅಂತ ಸ್ಟಾರ್ಟ್ ಆಗ್ತದೆ. ಇದು ಕೂಡ 1 ವರ್ಷ ಇರ್ತದೆ. ಪ್ರೊಬೇಷನ್ ಪೀರಿಯಡ್ ಕೂಡ 1 ವರ್ಷ ಇರುವಂಥದ್ದು. ಈ ಟ್ರೈನಿಂಗ್ ಪೀರಿಯಡ್ದೊಳಗೆ ಪ್ರತಿ ತಿಂಗಳಿಗೆ 50,000 ರೂಪಾಯಿ ಬೇಸಿಕ್ ಪೇಮೆಂಟ್ ಕೊಡ್ತಾರೆ. ಈ ಟ್ರೈನಿಂಗ್ ಪೀರಿಯಡ್ ಕಂಪ್ಲೀಟ್ ಆದಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ನಿಮಗೆ ಮತ್ತೆ ಪ್ರಮೋಟ್ ಮಾಡ್ತಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಇದು E1 ಗ್ರೇಡ್ ಸ್ನೇಹಿತರೆ. ಆ ಕಂಪನಿ ಒಳಗಿದೆ E1 ಗ್ರೇಡ್. ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಪ್ರಮೋಟ್ ಮಾಡಿದ ಮೇಲೆ ಪ್ರತಿ ತಿಂಗಳಿಗೆ 60,000 ರೂಪಾಯಿ ಬೇಸಿಕ್ ಪೇಮೆಂಟ್ ಇರ್ತದೆ ರೀ. ಒಟ್ಟು ಕಾಸ್ಟ್ ಟು ಕಂಪ್ನಿ ನೋಡೋದಾದ್ರೆ ಪ್ರತಿ ತಿಂಗಳಿಗೆ ಅಪ್ರಾಕ್ಸಿಮೇಟ್ಲಿ 16ರಿಂದ 17 ಲಕ್ಷ ತನಕ ನಿಮಗಾಗಿ ಅದು ಖರ್ಚು ಮಾಡ್ತಾವೆ ಸ್ನೇಹಿತರೆ. ನೆಕ್ಸ್ಟ್ ಪ್ಲೇಸ್ಮೆಂಟ್ ಬಗ್ಗೆ ನೋಡೋದಾದ್ರೆ, ಅಂದರೆ ಯಾವ ಲೊಕೇಶನ್ದೊಳಗೆ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ನೋಡಿರಿ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಪ್ಲ್ಯಾಂಟ್ ಯಾವ್ಯಾವ ಸ್ಥಳಗಳಲ್ಲಿ ಅದಾವ, ಅದ್ರ ಯೂನಿಟ್ಗಳಾಗಿರ್ಬೋದು, ಅದ್ರದ್ದು ಮೈನ್ಸ್ ಲೊಕೇಶನ್ಗಳಾಗಿರ್ಬೋದು, ಎಲ್ಲೆಲ್ಲಿ ಅದಾವ ಅಲ್ಲಿ ನಿಮಗೆ ಅಪಾಯಿಂಟ್ ಮಾಡ್ತಾರೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಹ್ಯಾಂಗೆ ಅರ್ಜಿ ಸಲ್ಲಿಸೋದ್ರಿ, ಇಲ್ಲಿ ಅರ್ಜಿ ಹ್ಯಾಂಗೆ ಸಲ್ಲಿಸೋದಂತಾನೆ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಈ ಗೈಡ್ಲೈನ್ಸ್ ಅನ್ನು ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಜನರಲ್ OBC EWS ಕೆಟಗರಿ ಅಭ್ಯರ್ಥಿಗಳಿಗೆ 1050 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. SC ST ಅಂಗವಿಕಲ ಅಭ್ಯರ್ಥಿಗಳು, ಎಕ್ಸ್ ಸರ್ವಿಸ್ ಮ್ಯಾನ್, ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ಗಳಿಗೆ 300 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಇದಿಷ್ಟು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂದರೆ ಭಾರತದ ಉಕ್ಕಿನ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಮ್ಯಾನೇಜ್ಮೆಂಟ್ ಟ್ರೇನಿ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.